ಯಾಕಂದ್ರೆ ಅವ್ರು ಗುಂಡಗಿರಿ ಮಾಡ್ಬೇಕಾಗ್ತಾರೆ, ಅವ್ರು ಅಂಜಿಸ್ಬೇಕಾಗ್ತಾರೆ, ಅವ್ರು ಹತಾಶೆ ಆಗ್ಯಾರ. ವಿಜಯಪುರ ಈ ಸಲ ಹಿಂದೂಗಳ ಕೈಯಾಗೆ ಉಳಿತಂದ್ರೆ ಇನ್ನು ಎಂದೂ ನಾವು MLA ಆಗೋದು ಅನ್ನೋದು ತಲೆ ಬಂದ್ಬಿಟ್ಟಿರ್ತಾರೆ. ಏನಾರು ಮಾಡಿ ಗುಂಡಗಿರಿ ಮಾಡಬೇಕು, ಏನಾರು ಅಂಜಿಸ್ಬೇಕು, ನಮ್ಮ ವಾರ್ಡ್ನಾಗ ಕೊಡೋದು, ನಮ್ಮ ಬೂತ್ನಾಗ ಕೊಡೋದು, ಸುಮ್ಮನೆ ಅವ್ರು ಸಿದ್ಧಿಸಿದ್ರು ಅಂತ ಹೇಳಿದ್ರು. ಇವು ಯಾರಿಗೂ ಮಕ್ಕಳಿಗೆ ಅಧಿಕಾರ ಇಲ್ಲ, ಸಿದ್ಧಿಸಿದ್ರು ಇಲ್ಲ ಕೊಡಲ್ಲ. ಯಾವುದೇ ಸಂಘ ಸಂಸ್ಥೆದವರು ನಾನೊಬ್ಬ ಈ ದೇಶದ ನಾಗರಿಕನಾಗಿ ಮತದಾನ ಮಾಡೋರಿಗೆ ಸಹಾಯ ಮಾಡುವಂಥ ಅವಕಾಶ ಇದೆ. ಯಾಕ್ರಿ ಏನಿಲ್ಲ ಅದನ್ನು ಯಾರು ಒಳಗೆ ಆಗೋಗಲ್ಲ. ನಮ್ಮ ಕೆಂಗನಾಳ ಅಂಜಿಸ ನಾವು ಒಂದು MLA ಡೈರೆಕ್ಟ್ ಇಲ್ಲ, ಅವ ಹಿಂದೆ ಹೆಸರ್ಲಾಕತ್ತ ನೋಡಿದ್ರು. ಮತ್ತೆ ಹಿಂಗೆಲ್ಲ ಹುಲಿಗಳಿಗೆ ನೀಡಕ್ಕಂತ ಗರ್ವ ನನಗೆ. ಈ ಮುಂದೆ ಇಲೆಕ್ಷನ್ ಅಂತಿ ಆಗೋದು ಬಿಜಾಪುರನಾಗ ಅವ್ರ ಮುಂದೆ ಏನು ಮಾಡ್ತಾರೆ ನಿಮ್ಗೆ ಗುರ್ತೈತಿ. ಮುಂಜಾನೆ 6ರಿಂದ 7ರಿಂದ 9 ಭೋಟಿಗೆ ಹಾಕ್ತಾರೆ ತಮ್ಮ ಏರಿಯಾದಾಗ. ಈ ಕಡೆ ಗುಂಡಗಿರಿ ಮಾಡಕ್ಕೆ ಬರ್ತಾರೆ. ಅಟ್ರಾಗಿ ಈಗೆಲ್ಲ ನಾವು CC ಕ್ಯಾಮ್ರಾ ಕೊಡ್ಸ್ಲಕ್ಕೆ ಇಡೀ ಸಿಟಿ ಒಳಗೆ ಏನಾದ್ರು ಮೋಟರ್ ಸೈಕಲ್ ತೊಗೊಂಡು ಬರಲ್ಲ. ಮತ್ತು ಅಟ್ಟು ಮೀರಿ ಬಂದ್ರೆ ನಾವು ತಯಾರಾಗಬೇಕಾಗ್ತದೆ. ಇದು ತಯಾರಿರ್ತಾನೆ ನೇರವಾಗಿ ತಂದಿದ್ದ. ಅದಕ್ಕೆ ನಾವು ಈಗ ನೋಡ್ರಿ 2 ಲಕ್ಷ ನಮ್ಮ ಸುರುದ್ರೊಳಗೆ ಒಟ್ಟು 2,90,000 ಮತದಾರ, 2,60,000 ಫಾರ್ಮ್ ವಿತರಣೆ ಆಗ್ಯಾವ. ಅದನ್ನ ಎಷ್ಟು ಉಳಿತು ಫಾರ್ಮ? ಇನ್ನ 30,000 ಫಾರ್ಮ್ ಹೋದವು. ಅದ್ರಾಗ 1,38,000 ಡಿಜಿಟಲೀಕರಣ ಆಗ್ಯಾವ. ಅದು ಇವ್ರು ಅದೇ ವೋಟರ್ಸ್ ಆಗ್ಯಾರ. ಇನ್ನ ನಮ್ಮವರು ಫಾರ್ಮ್ ಇನ್ನು ತೆಲುಗು ತಳಿಕೊಂಡು ಮಕ್ಕೊಂಡಾಗ ಇನ್ನು ಅವರಿಗೆ ಅವ್ರ ಮನೆಗೆ ಬಂದು ಭೇಟಿ ಹಚ್ಚಿದಾಗ ಹೇಳ್ತಾರೆ ನಮ್ಮ ಮಂದಿ ಚಟ ಐತೆ. ಅದಕ್ಕೆ ನಾವು ಜಾಗೃತಿ ಮಾಡಬೇಕು. ಯಾರು ಸಿದ್ಧಿಸಿದವರಾಗಲಿ ಯಾರೇ ಆಗಲಿ ನಮ್ಮ ಕಾರ್ಯಕರ್ತರು, ಸಿದ್ಧಿಸಿದವರಾಗಲಿ ನಮ್ಮ ಕಾರ್ಪೊರೇಟರ್ ಕಾರ್ಯಕರ್ತರಾಗಲಿ ಪಕ್ಷದ ಕಾರ್ಯಕರ್ತರಾಗಲಿ ಯಾರಿಗೂ ಅನ್ಸೋದಿಲ್ಲ. ನಾವು ಹೋಗಿ ಮಾಡ್ಲಿಕ್ಕೆ ನಮ್ಮ ಅಧಿಕಾರ ಏನು ಹಾರಾಡೋದ್ರಂದ್ರೆ ನೀವು ಕೆಂಗಣ್ಣಗೆ ಮೈ ಮ್ಯಾಗ ಹೋಗ್ಲಕ್ಕೆ ಆಗ್ತಿಲ್ಲ. ಗಟ್ಟಿ ಆಗ್ರಿ, ಏನೋ ಆಗೋದಿಲ್ಲ. ಇವರು ಏನಾಗೈತಿ 10 ವರ್ಷ ಬಿಜಾಪುರ ಕಳ್ಕೊಂಡು ಅವ್ರಿಗೆ ಒದ್ದಾಡಕತ್ತ ಅವ್ರದ್ದು ನೋಡುವುದಾಗಲಾಗೈತಿ. ಬಿಜಾಪುರ ಏನಪ್ಪ ಬಿಜಾಪುರ ಕೈ ಹೋಗಿದ್ವಿ. ಕಾರ್ಪೊರೇಷನ್ನು BJPದ ಆಯಿತು. ಈ ನಾಳೆ ಮತ್ತು SC ಆಗೈತೆ ನಮ್ಮದು ಮೇಯರ್. ನಮ್ಮ ಮೆಜಾರಿಟಿ ಐತಿ ಮತ್ತು BJPದ ಆಗ್ತದೆ. ದಣಿನಿಂತ ಸರ್ ಅಷ್ಟು ಹತಾಶ ಆಗಿ ಅವಾಗ ಒಂದು ಕಾಲದಾಗ ಅವ್ರಿದ್ದಾಗ ಏನು ಮಾಡ್ಯಾರ. ಈಗ ಅದು ಅಷ್ಟು ಈಜಿ ಇಲ್ಲ. ನಮ್ಮ ಸುರುದ್ರೊಳಗ ಸರ್ಕಾರ ಐತಿ, ಹಮಾರ ಸರ್ಕಾರ है तुम्हारा सरकार क्या करने वाला आपको ताकत है हमारे पास यहाँ सरकार दम ಎದುರಿಸ್ತೀವಿ. ಏನು ವಿಧಾನಸಭೆದಾಗ ಎದುರಿಸ್ತೀವಿ. ಏನು ಮಾಡಾಕತ್ತಾರ ಅದೇ ಹೇಳಿದೆ ನಮ್ಮ ಡಿಗ್ರಿ ಏನು ಮಾಡ್ತೀವ ಹೊರಗೆ ಬೇಡಿ ನಾನು ಧೈರ್ಯ ಯಾರು ಬಿಡಬೇಡಿ. ಅದಕ್ಕೆ ಈಗ ಎಲ್ಲ ಫಾರ್ಮ್ ಏನು ಕೊಟ್ಟಾರಲ್ಲ, ನೀವು ನಿಮ್ಮ ಏರಿಯಾದಂದು ಅವ್ರ ಫಾರ್ಮ್ ತುಂಬಿಸ್ಕೊಂಡು ತಂದು ನಾವು ವ್ಯವಸ್ಥೆ ಮಾಡಿ ಅದು ಡಿಜಿಟಲೀಕರಣ ಏನು ಅಂತಾರಲ್ಲ ಅದಾಗಬೇಕು. ನಮ್ಮದು 100% ಈ ಸಲ ನಾವು ಮತದಾರ ಹಿಂದೂಗಳು ಆಗಬೇಕು. ಇನ್ನು ಕೆಲವೊಂದು ಮಂದಿಗೆ ನಾವು ಹಳ್ಳ್ಯಾಗ ನೋಡ್ರಿ ಬೆಂಗಳೂರಿನಾಗ ಇದ್ದಂಥ ನಾವು ಎಲ್ಲ ದುಡ್ಡಿಲಾಗ ಹೋಗೋರು ಬಿಜಾಪುರಕ್ಕೆ ಬಂದು ಓಟ್ ಹಾಕ್ತಾರೆ. ಈಗ ಇಲ್ಲೇ ಮಕ್ಕಳಿದ್ದ ಹಳ್ಳ್ಯಾಗ ಬಿಜಾಪುರನಾಗ ಓಟ್ ಹಾಕೋದಿಲ್ಲ. ನಮ್ಮ ಗ್ರಾಮ ಪಂಚಾಯತ್ ಎಲೆಕ್ಷನ್ ಐತಿ, ನಮ್ಮ ZP ಐತಂತ ಇಲ್ಲಿ ಬಿಜಾಪುರನಾಗ ಜೀವನ ನೀವು ಕಟ್ಟಿದ ಮನೆ ಉಳಿಬೇಕಲ್ಲ. ಮುಂದೆ ನೀವು ಚಂದಾಗಿ ನೆಮ್ಮದಿಯಿಂದ ಇರ್ಬೇಕ ಬೇಡ. ಬಿಜಾಪುರ ನಿಮ್ಮ ಮಕ್ಕಳೆಲ್ಲ ಚಲೋ ಶಾಲೆ ಕಲಿಬೇಕು, ಚಲೋ ರೋಡ್ ಬೇಕು, ಎಲ್ಲಾನು ಕಟ್ಟಿ ಹೊಡಿತೀವಿ. ಮತ್ತು ಬಿಜಾಪುರ ಮತದಾರ ಯಾರು ಅಲ್ಲೇನು ಬಬಲೇಶ್ವರ್ನಾಗ ಏನು ಅನಾಹುತನ ಆಗೋದಿಲ್ಲ. ಅಲ್ಲಿ ದೇವರಪುರಿಗೆ ಏನು ಆಗೋದಿಲ್ಲ, ನಾಲ್ಕನಾಗ ಏನು ಆಗೋದಿಲ್ಲ. ಏನಾರ ಅನಾಹುತ ಆಗೋದು ಬಿಜಾಪುರನಾಗ ಆಗೋದು. ಅದಕ್ಕೆ ನಮ್ಮ ಎಲ್ಲ ಕಾರ್ಪೊರೇಟರ್ ಆಗಲಿ ಎಲ್ಲರೂ ಮನೆ ದಿನ ನೋಡ್ತೀವಿ ನಾವು ವಾಟ್ಸಪ್ನಾಗ ನಾವು ಕಂಟಿನ್ಯೂ ಮೇನಂತಾರೆ. ನಾನು ಎಲ್ಲರ ಕೈ ಮುಗಿದು ಕಳ್ಕೊಂಡು ಎಲ್ಲ ಸಮಾಜದಲ್ಲೂ ಇದ್ದೀವಿ. ನಿಮ್ಮ ಸಣ್ಣ ಸಮಾಜಗಳು ನಿಮ್ಮ ಬಗ್ಗೆ ಒಂದು ನೀವು ಲಿಸ್ಟ್ ಇದು ಮಾಡ್ಕೊಂಡ್ಬಿಟ್ರಿ, ಯಾದೀನಿ ಮಾಡ್ಕೊಂಡ್ಬಿಟ್ರಿ. ಈ ಸಮಾಜ ಪೂರ್ತಿ ಏನೋ ಹೆಸರು ಮೊಬೈಲ್ ನಂಬರ್ ಎಲ್ಲ ಎಷ್ಟು ಮಂದಿ ಮನ್ಯಾಗ ಅದಾರ. ಎಲ್ಲ ಸಣ್ಣ ಸಮಾಜಗಳು ಬಿಜಾಪುರ ನಗರನಾಗ ಒಂದು ಸಂಘಟನೆ ಮಾಡ್ಕೊಂಡಾರ. ಅವ್ರ ಎಲ್ಲ ಸಮಾಜದ
ಅವರ ಹೆಸರುಗಳದಾವು, ಎಷ್ಟು ವೋಟರ್ಸ್ ಅದಾವರು ಅವ್ರ ಬಳಿ ತಲೆಗೈತಿ. ಆ ಸಮಾಜದ ಹಿರಿಯರು ಸಹಿತ ನಾವೆಲ್ಲ ಏನು ನಮ್ಮ ಕಾರ್ಯಕರ್ತರು ಸಂಪರ್ಕ ಮಾಡಿ ಅವ್ರಿಗೂ ಕೈಯಾಗೂ ಲಿಸ್ಟ್ ತೊಗೊಂಡು, ನೀವು ನಿಮ್ಮ ಸಮಾಜದ ಓಟ್ ಅದಾವು 800 ಓಟ್ ಅದಾವು, 800 ಓಟ್ ಅದಾವು ಯಾವುದೇ ಓಣ್ಯಾಗಿರಲಿ. ಯಾಕಂದ್ರೆ ಒಂದು ಸಮಾಜ ಮೊದಲು ಒಂದೇ ಕಡೆ ಇರ್ತಿತ್ತು. ಈಗ ಎಕ್ಸ್ಟೆನ್ಷನ್ ಮನೆ ಮಾಡ್ಕೊಂಡು ಹೋಗ್ಯಾರ, ಬೇರೆ ಬೇರೆ ಕಡೆ ಹೋಗ್ಯಾರ.